ಹಾಂ ತಿರ್ಸ್ಕೊಂಡು ಇನ್ನೊಂದು ರೌಂಡ್ ಹೋಗಿ ಹಿಂಗೆ ಹೋಗಿ ಹೆಂಗೆ ಹೋಗಿ ಹೆಂಗೋಗಿ ಉದ್ದಕ್ಕೆ ಹೋಗಿ ಹೊಡಿಬೇಡಿ ಚುರುಕಾಗತ್ತೆ. ಹಾಂ ತಿರ್ಸಿ. ಹಾಂ ಓಡಿಸಿಬೇಕಾದ್ರೆ ಹ್ಞೂ ಹೋಗಿ ವಿಡಿಯೋ ಮಾಡಿದ್ದೀರಾ ಅದು? ಇದು ಕೆಲಸ ಮಾಡ್ತಾ ಇದ್ದು ಈಗ ಕಟ್ಟಿಲ್ಲ. ಸುಮ್ಮನೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನ ಜೊತೆ ಸಿಕ್ಕಿದ್ರೆ ಜೊತೆ ಹಾಕ್ಬಿಟ್ಟು ಕೆಲಸ ಮಾಡ್ತಾರೆ. ಕೊಡ್ತಾರ ಯಾರ ಕೆಲಸಕ್ಕೆ ಅಂದ್ರೆ ರೈತರಿಗೆ? ಹಾಂ ರೈತರಿಗೆ ಅಂತ ಕೊಡ್ತಾರೆ. ಹಾಂ ಹಾಂ ಅಲ್ಲ ಈಗ ವ್ಯವಸಾಯಕ್ಕೆ ಆದ್ರೆ ಅನ್ಕೊಂಡು ಕೊಡ್ತೀರಾ ಇದನ್ನ? ಕೊಡ್ತೀವಿ. ಹಾಂ ಹಾಂ ಅಂದ್ರೆ ಇದನ್ನ ಕೊಡಲ್ಲ. ಇವಾಗ ಅಲ್ಲ ಕೂಟ ಹಾಕೊಂತೀರಾ ನೀವೇನ ಸಿಕ್ಕಿದ್ರೆ? ಅಲ್ಲ ಈಗ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಯಾರಾದರೂ ಕೇಳ್ತಾರೆ ನಮ್ಮನೆಗೆ ಒಂದಿದೆ ನಮ್ಗೆ ಕೂಟಕ್ಕಾದ್ರೂ ಕೊಡಿ ಅಥವಾ ನಮ್ಗೆ ಅದನ್ನು ಇಸ್ಕೊಡಿ ಅಂತ ಹೇಳ್ತಾರೆ, ಅಥವಾ ನಾವಾದ್ರೂ ಕೊಡ್ತೀವಿ ಅಂತ ಹೇಳ್ತಾರೆ. ಹಾಂ ಹೌದಾ? ಎಷ್ಟು ವರ್ಷ ಇರ್ಬೋದು ಇದಕ್ಕೆ? 2 ವರ್ಷ ಆಗಿದೆಯಾ? ಓರಿಕರುಗಳು ನೀವು ಮಾರೋದಿಲ್ಲ ಹಂಗಂದ್ರೆ? ಎಷ್ಟು ಸೀಮೆಸುಗಳವೆ? 6 ಸೀಮೆಸುಗಳಿದಾವ. ಹಾಂ ಹಾಂ ನಾಟಿ ಹಸು ಏನಿಲ್ಲ? ನಾಟಿ ಹಸು ಸಾಕೊಳ್ಳಿ. ಹಾಂ 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 ಇದು ಸೀಮೆ ಹಸು ಓರಿಕರುಗಳು ಇಬ್ಬಂದಿ ಬರುತ್ತಲ್ಲ ಇದು? ಇಬ್ಬಂದಿನೇ ಇದು. ಓರಿ ಕರುಗಳು ನೀವು ಯಾರಿಗೂ ಕೊಡಲ್ಲ? ಎಳೆ ಕರುಗಳನ್ನ ನೀವೇ ಸಾಕೊಂತೀರಾ? ಎಷ್ಟೇ ಕಷ್ಟ ಆಗಲಿ ದೊಡ್ಡದಾದ್ಮೇಲೆ ಅಕಸ್ಮಾತ್ ನೋಡಿ ಒಳ್ಳೋದಕ್ಕೆ ತಗೊಳೋಗ್ತಾರೆ ರೈತರು ಅಂತ ಕಡೆಗೆ ತಾಬರು ಕೊಡ್ತಾರೆ. ಅದೊಂದೇ ಬೇಜಾರು ನನಗೆ. ಅಲ್ಲ ಕೆಲವರು ವ್ಯವಸಾಯ ಮಾಡ್ಕೊಂತಾರೆ, ಇವನು ಮಾಡ್ಕೊತಾರೆ. ನಮ್ಮ ಹತ್ರ ಸುಳ್ಳೆಳ್ಳಿ ಹೊಡ್ಕೊಂಡು ಹೋಗ್ತಾರೆ. ಮನೆ ಇದ್ರ ಅಣ್ಣನು ಇನ್ನೊಂದು ಜೋಡಿ ಮಾಡಿದ್ವಿ, ಹಂಗೆ ಮಾಡಿದ್ದಾರೆ. ನೀವು ಇದಕ್ಕೆ ಜೊತೆ ಹಾಕೊಂತೀರ ಹಂಗಂದ್ರೆ? ಅಲ್ಲ ನಿಮ್ಮ ಥರನೇ ಅದು ಹೇಳಕ್ ಹೋದ್ರೆ ಏನೋ ಇದೆ. ಯಾರ ಬಿಡಿ ನಮ್ಮ ಇದು ನಾವು ಮಾಡ್ಕೊಂತೀವಿ ಎಲ್ಲರೂ ಹಂಗೆ ಸಾಕಿದ್ರೆ ಏನು ಅದರಲ್ಲಿ ಇವಾಗ ಎಲ್ಲ ತಿಂದಾಕ್ಬಿಟ್ಟಿದ್ದಾರೆ. ಇವಾಗ ಹಾಲು ಕರಿಯೋದು ಏಜ್ ಬಂದ್ಮೇಲೆ ಮಾಡ್ಕೊಳ್ಳಿ. ಅಕಸ್ಮಾತ್ ಕಡೆ ಬಿದ್ದ ಮೇಲೆ ಸ್ವಲ್ಪ ಎತ್ತಾದ್ಮೇಲೆ ಹುಟ್ಟು ಕರನೆ ತಿಂದ್ಬಿಟ್ರೆ ಇನ್ನು ಎತ್ತು ಎಲ್ಲೂ ದನ ದೊಡ್ಡದಾಗುತ್ತೆ.